ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎನ್ ಕನ್ನಡ ಚಾನಲ್ಗೆ ಸ್ವಾಗತ. ಕರಾವಳಿಯ ಪ್ರಸಿದ್ಧ 6 ಗಣಪತಿ ದೇವಸ್ಥಾನಗಳಲ್ಲಿ ಇಡಗುಂಜಿಗೆ ವಿಶೇಷ ಸ್ಥಾನ. ಯಾಕಂದರೆ ಇಲ್ಲಿಗೆ ಅತ್ಯಧಿಕ ಸಂಖ್ಯೆಯಲ್ಲಿ ಭಕ್ತರು ಭೇಟಿ ನೀಡ್ತಾರೆ. ಚೌತಿ ಹಾಗೂ ಸಂಕಷ್ಟಿಯೊಂದು 50,000ಕ್ಕೂ ಮೇಲ್ಪಟ್ಟಿನ ಜನಸಾಗರ ಇರುತ್ತೆ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನಿಂದ 14 ಕಿಲೋಮೀಟರ್ ದೂರವಿರುವ ನಿಸರ್ಗ ರಮಣೀಯ ಕ್ಷೇತ್ರ. ಹಿಂದೆ ಈ ಕ್ಷೇತ್ರಕ್ಕೆ ಇಡಕುಂಜಾವನ, ಕುಂಜವನ, ಗುಂಜಾವನ ಎಂಬ ಪುರಾತನ ಹೆಸರುಗಳಿದ್ವು. ಕರಾವಳಿಯ ಹಲವು ಕ್ಷೇತ್ರಗಳಂತೆ ಈ ಕ್ಷೇತ್ರಕ್ಕೂ ಕೂಡ ಪುರಾತನ ಹೆಸರುಗಳಿವೆ. ಸುತ್ತಲೂ ಬೆಟ್ಟಗಳಿಂದ ಆವರಿಸಿರುವ ಇಡಗುಂಜಿ ದೇವಸ್ಥಾನವು ಇಳಿಜಾರಿನ ಪ್ರದೇಶದಲ್ಲಿದೆ. ಇಲ್ಲಿನ ದ್ವಿಬಾಹು ಗಣಪತಿಯ ವಿಗ್ರಹವು ಪೂರ್ವಾಭಿಮುಖವಾಗಿ ಪ್ರತಿಷ್ಠೆಗೊಂಡಿದೆ. ಬಲಗೈಯಲ್ಲಿ ಪದ್ಮ ಹಾಗೆ ಎಡಗೈಯಲ್ಲಿ ಮೋದಕ ಹಿಡಿದಿರುವ ನಿಂತಿರುವ ವಿಶೇಷ ಗಣಪತಿ. ಕಪ್ಪು ಕಲ್ಲಿನ ವಿಗ್ರಹ ಮೂರ್ತಿ ಇದು. ಪಕ್ಕದಲ್ಲಿ ಯಾವುದೇ ಈಶ್ವರನ ದೇವಸ್ಥಾನ ಇದ್ದಂತಿಲ್ಲ. ದೇವಸ್ಥಾನದ ಮುಂಭಾಗದಲ್ಲಿ ವಾಲಕಿಲ್ಯ ಎಂಬ ಪಾಠಶಾಲೆ ಇದೆ. ಇನ್ನೂ ಸ್ವಲ್ಪ ಮುಂದೆ ಹೋದರೆ ಪುಷ್ಕರಣಿ ಇದೆ. ಎಡಭಾಗದಲ್ಲಿ ಯಾಗಶಾಲೆ ಇದೆ. ಮೇಲಿನ ಪ್ರದೇಶದಲ್ಲಿ ಮಯೂರ ಪ್ರಸಾದ ಭೋಜನ ಶಾಲೆ ಇದೆ. ಈ ದೇವಸ್ಥಾನದ ಪೌರಾಣಿಕ ಹಿನ್ನೆಲೆಯನ್ನು ತಿಳ್ಕೊಳ್ತಾ ಹೋದರೆ, ಒಮ್ಮೆ ಲೋಕ ಸಂಚಾರಿಯಾದ ನಾರದರು ಪರಶುರಾಮ ಕ್ಷೇತ್ರಗಳಲ್ಲಿ ಅಡ್ಡಾಡಿದ್ರು. ಅಲ್ಲಿನ ಕ್ಷೇತ್ರ, ತೀರ್ಥ, ತಪೋವನಗಳು ಅವರ ಕಣ್ಣಿಗೆ ಬಿದ್ದುವು. ಆದರೆ ಈ ಕ್ಷೇತ್ರಗಳ ಮಹತ್ವವನ್ನು ವರ್ಣಿಸುವವರು ಬಹಳ ವಿರಳವಾಗಿದ್ದರು. ನಂತರ ನಾರದರು ಹಿಮಾಲಯದ ಕಡೆ ಪ್ರಯಾಣವನ್ನು ಬೆಳೆಸಿದ್ರು. ಅಲ್ಲಿ ಅವರಿಗೆ ವಾಲಿಕಿಲ್ಯ ಋಷಿಗಳ ಭೇಟಿಯಾಯಿತು. ಅನೇಕ ವರ್ಷಗಳಿಂದ ಉಗ್ರ ತಪಸ್ಸನ್ನ ಮಾಡಿದ್ರೂ ಕೂಡ ಸಿದ್ಧಿ ಇಲ್ಲದೆ ಅತೃಪ್ತರಾಗಿ ಬಳಲ್ತಾ ಇದ್ರು. ಇದಕ್ಕೆ ಕಾರಣವನ್ನ ನಾರದ ಮುನಿಗಳು ಕೇಳಿದಾಗ, ನನ್ನ ತಪಸ್ಸು ಪ್ರಖ್ಯಾತಿಯನ್ನ ಪಡೆದಿದ್ರೂ ಕೂಡ ಸಿದ್ಧಿ ಪಡೆಯಲಾಗಲಿಲ್ಲ, ತಮ್ಮ ಸಲಹೆಯನ್ನ ನೀಡಿ ಅಂತ ವಿನಂತಿಸಿಕೊಂಡ್ರು. ನಾರದರು ಧನ್ಯಮಗ್ನರಾದಾಗ ಅವರ ಮನಸ್ಸಿಗೆ ಮೂಡಿದ್ದು ಶ್ರೀರಾಮನ ಶರದಿಂದ ಉದ್ಭವಿಸಿದ ಶರಾವತಿ ನದಿಯ ತೀರದೊಳಗಿನ ಪ್ರದೇಶಗಳು. ಅಂತೆಯೇ ವಾಲಕಿಲ್ಯ ಮುನಿಯನ್ನ ಅಲ್ಲಿಗೆ ಕರೆದುಕೊಂಡು ಹೋದರು. ಶ್ರೀ ಮಹಾಗಣಪತಿಯನ್ನ ಇಲ್ಲಿಗೆ ಕರೆದುಕೊಂಡು ಬರ್ತೇನೆ ಅಂತ ಹೇಳಿ ವಾಲಿಕಿಲ್ಯರನ್ನ ಅಲ್ಲೇ ಬಿಟ್ಟು ನಾರದರು ಕೈಲಾಸದ ಕಡೆಗೆ ಹೊರಟರು. ಕೈಲಾಸಕ್ಕೆ ತಲುಪಿರುವ ನಾರದರು ಪರಶುರಾಮ ಕ್ಷೇತ್ರದಲ್ಲಿ ಶರಾವತಿ ನದಿಯ ಬಳಿ ನನ್ನ ಯೋಗದಿಂದಾಗಿ ಇಡಕುಂಜಾವನ ಅಂತ ಪ್ರಸಿದ್ಧಿಯಾಗಲಿದೆ, ಅಲ್ಲಿ ವಾಲಕಿಲ್ಯ ಮುನಿಯನ್ನ ಬಿಟ್ಟು ಬಂದಿದ್ದೇನೆ, ಅವರು ತಪೋಸಿದ್ಧಿ ಇಲ್ಲದೆ ಬಳಲ್ತಾ ಇದ್ದಾರೆ, ಆದ್ದರಿಂದ ವಿಘ್ನನಾಶಕನಾದ ಶ್ರೀ ಮಹಾಗಣಪತಿಯು ಅಲ್ಲಿ ಕ್ಷೇತ್ರಾಧೀಶನಾಗಿ ನಿಲ್ಲಬೇಕು ಅಂತ ಶಿವಪಾರ್ವತಿಯರನ್ನ ನಾರದರು ಬೇಡ್ಕೊಂಡ್ರು. ಇದರ ಪರಿಣಾಮವಾಗಿ ಇಡಗುಂಜಿಯಲ್ಲಿ ಗಣಪತಿಯು ಕ್ಷೇತ್ರಾಧೀಶನಾದರು. ಪರಮೇಶ್ವರ ಪರಿವಾರದ ದರ್ಶನ ಭಾಗ್ಯದಿಂದ ವಾಲಕಿಲ್ಯರು ಮಹಾಗಣಪತಿಯ ಸ್ತೋತ್ರವನ್ನು ಮಾಡಿದರು. ಅಂತೆಯೇ ನಿಮ್ಮ ಕೀರ್ತಿಯು, ಈ ಸ್ಥಾನ ಮಹಿಮೆಯು ಲೋಕ ಪ್ರಸಿದ್ಧಿಯಾಗಲಿ ಎಂದು ಗಣಪನು ಹರಿಸಿದರು. ಉಡುಪಿ ಕಡೆಯಿಂದ ಬರೋರಿಗೆ ಮೊದಲು ಮಂಕಿ ಅಂತ ಊರು ಸಿಗತ್ತೆ. ಅಲ್ಲಿಂದ 4 ಕಿಲೋಮೀಟರ್ ಹೆದ್ದಾರಿಯಲ್ಲಿ ಸಂಚರಿಸಿದರೆ ಇಡಗುಂಜಿಯ ಸ್ವಾಗತ ಗೋಪುರ ಸಿಗುತ್ತೆ. ಇಲ್ಲಿಂದ ಒಳಹಾದಿಯಾಗಿ 4 ಕಿಲೋಮೀಟರ್ ಸಂಚರಿಸಿದರೆ ದೇವಸ್ಥಾನ ಸಿಗುತ್ತೆ. ಬೆಂಗಳೂರಿನಿಂದ ಬರೋರು ಹೊನ್ನಾವರದಲ್ಲಿ ಇಳ್ಕೊಂಡು ಅಲ್ಲಿಂದ ದಕ್ಷಿಣಕ್ಕೆ 10 ಕಿಲೋಮೀಟರ್ ಹೆದ್ದಾರಿಯಲ್ಲಿ ಸಂಚರಿಸಿದರೆ ದೇವಸ್ಥಾನದ ಸ್ವಾಗತ ಗೋಪುರ ಕಾಣಿಸುತ್ತೆ. ಇಡಗುಂಜಿಗೆ ಹೊನ್ನಾವರದಿಂದ ಸರ್ಕಾರಿ ಬಸ್ಗಳು ಆಗಾಗ ಇದೆ. ಹೆಚ್ಚಾಗಿ ಮ್ಯಾಕ್ಸಿ ಕ್ಯಾಬ್ಗಳನ್ನು ಅವಲಂಬಿಸಬೇಕು. ಖಾಸಗಿ ವಾಹನ ಅಥವಾ ಟ್ಯಾಕ್ಸಿಯಲ್ಲಿ ಬಂದರೆ ಒಳ್ಳೆಯದು. ಬೆಳಿಗ್ಗೆ 8ರಿಂದ ರಾತ್ರಿ 8ರ ತನಕ, ಹಾಗೆಯೇ ಮಧ್ಯಾಹ್ನ 12:30ರಿಂದ 3 ಗಂಟೆಯವರೆಗೆ ದೇವಸ್ಥಾನ ಮುಚ್ಚಿರುತ್ತೆ. ಮಂಗಳೂರು ಹಾಗೂ ಗೋವಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹೆಚ್ಚು ಕಮ್ಮಿ ಸಮಾನ ದೂರದಲ್ಲಿದೆ. ಶಿವಮೊಗ್ಗ ವಿಮಾನ ನಿಲ್ದಾಣವಾದ ನಂತರ ಅದೇ ಹತ್ತಿರ ಆಗೋದು. ಭಕ್ತಾದಿಗಳೆಲ್ಲರಿಗೂ ಮಧ್ಯಾಹ್ನ ಉಚಿತ ಊಟದ ವ್ಯವಸ್ಥೆ ಇದೆ. ಮಧ್ಯಾಹ್ನ ಮಹಾಪೂಜೆಗೆ 1 ಗಂಟೆ ಮುಂಚೆ ದೇವಾಲಯದ ಸೇವಾ ಕಚೇರಿಯಲ್ಲಿ ಉಚಿತ ಊಟದ ಪಾಸ್ಗಳನ್ನು ವಿತರಿಸ್ತಾರೆ. ಅದನ್ನು ಪಡೆದೇ ಊಟಕ್ಕೆ ತೆರಳಬೇಕು. ಇದರ ಬಗ್ಗೆ ದೇವಸ್ಥಾನದಲ್ಲಿ ಪ್ರಕಟಣೆ ಕೂಡ ನೀಡ್ತಾರೆ.
ಉಳಿದುಕೊಳ್ಳೋದಕ್ಕೆ ದೇವಸ್ಥಾನದಲ್ಲೇ ಅತಿಥಿ ಗೃಹವಿದೆ. ಇಲ್ಲವಾದರೆ ಹೊನ್ನವಾರದಲ್ಲಿ ಅನೇಕ ಅತಿಥಿ ಗೃಹಗಳಿವೆ. ಇದಲ್ಲದೆ ಇಡಗುಂಜಿ ದೇವಸ್ಥಾನದ ಹತ್ತಿರದ ಪ್ರೇಕ್ಷಣೀಯ ಸ್ಥಳಗಳಾದ ಅಪ್ಸರಕೊಂಡ ಸಮುದ್ರ ತೀರ, ಮುರುಡೇಶ್ವರ, ಶರಾವತಿ ನದಿ ತೀರ, ಗೋಕರ್ಣ, ಓಂ ಸಮುದ್ರ ತೀರ ಪ್ರದೇಶಗಳಿಗೂ ಭೇಟಿ ನೀಡಬಹುದು. ಇವತ್ತಿನ ಮಾಹಿತಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.